ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಮೂಂಗ್ ದಾಲ್ ಕರಿ ಹೆಸರುಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಉಪ್ಪು, ಖಾರ ಪೌಡರ್, ಅರಿಶಿಣ, ಹೆಸರುಬೇಳೆ. ನಾನು ಟೊಮೊಟೊ 2 ತೊಗೊಂಡಿದ್ದೀನಿ, ಈರುಳ್ಳಿ 2, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ 1 ಫುಲ್ಲು, ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಬೇಳೆನ ಲೈಟಾಗಿ ಹುರ್ಕೊಳ್ಳಿ. ಹುರ್ಕೊಂಡಿದ ನಂತರ ಇದನ್ನು ಬೇಳೆನ ವಾಶ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಳ್ಳಿ. ಈಗ ಕುಕ್ಕರ್ಗೆ ನಾವು ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು, ಮೆಣಸಿನ್ಕಾಯಿ, ಟೊಮೊಟೊನ ಒಗ್ಗರಣೆ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಅದರ ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ಳಿ. ಫ್ರೈ ಮಾಡಿಕೊಂಡು ಈಗ ಇದು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಹಾಕಿ ಫ್ರೈ ಮಾಡಿ. ಎಲ್ಲ ಹಾಕಿ ಫ್ರೈ ಮಾಡಿದ ನಂತರ ಬೇಕಾದರೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಅದು ಫ್ರೈ ಆದಮೇಲೆ ನಾನೀಗ ಅರಿಶಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಬೇಕಾದರೆ ಖಾರ ಪೌಡ್ರ್ ಹಾಕ್ಕೋಬೋದು. ನಾನಿಲ್ಲಿ ಚಿಲ್ಲಿ ಯೂಸ್ ಮಾಡಿದ್ದೀನಿ. ನಾನೀಗ ವಾಶ್ ಮಾಡಿ ಇಟ್ಕೊಂಡಿದ್ದು ಬೇಳೆನ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ, ಮತ್ತು ಮಸಾಲೆ ಎಲ್ಲ ಹಾಕಿದ್ದೀನಲ್ಲ ಅದ್ರ ಜೊತೆನೂ ಮಿಕ್ಸ್ ಆಗಲಿ. ಈಗ ನಾನು ಅದಕ್ಕೆ ಬೇಕಾದಷ್ಟು ಸಾಂಬಾರು ಮಸಾಲೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ. ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೇಕಾದರೆ ಲಾಸ್ಟಲ್ಲೂ ಆಮೇಲೂ ಹಾಕ್ಕೊಳ್ಬೋದು. ಈಗ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 3 ವಿಸಿಲ್ ಬೇಳೆ ಎಲ್ಲ ಬೆಂದಿದೆ, ಮಸಾಲೆ ಜೊತೆ ಮಿಕ್ಸ್ ಆಗಿದೆ. ಈಗ ನೀವೇನು ಮಾಡಿ ಅಂದರೆ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಟು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೋದು. ಇವಾಗ್ಲೂ ಫಸ್ಟೇ ಹಾಕ್ಕೊಳ್ಳೋಷ್ಟಿಲ್ಲ, ಬೇಳೆ ಬೇಯಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ನೋಡಿ ನಾನು 2 ಗ್ಲಾಸ್ ಹಾಕ್ಕೊಂಡೆ ವಾಟರು. ಈಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡ್ಕೊಳ್ಳಿ. ಈಗಲೂ ಕೂಡ ಸಾಲ್ಟ್ ಹಾಕ್ಕೋಬೋದು, ಎಷ್ಟು ಬೇಕೋ ಅಷ್ಟು. ಟೇಸ್ಟ್ ಏನಾದರೂ ಕಮ್ಮಿ ಆಗಿದೆ ಸಾಲ್ಟು ಈಗಲೂ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿಗೆ ಸ್ವಲ್ಪ ಗೀ ಬೇಕಾದರೆ ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ. ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ನಾವು ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು. 10 ನಿಮಿಷದಲ್ಲಿ ಇದು ಹೆಸರುಬೇಳೆ ಸಾರು ರೆಡಿ ಆಗುತ್ತೆ. ಡೈರೆಕ್ಟು ಏನು ಸ್ಮ್ಯಾಶ್ ಮಾಡೋ ನೆಸೆಸಿಟಿ ಇಲ್ಲ, ಎಂಥದ್ದು ಇಲ್ಲ. ಸೊ ಡೈರೆಕ್ಟ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಾನು ಈಗ ಟೇಸ್ಟ್ ಮಾಡ್ತೀನಿ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ ನನಗೆ ಮೆಸೇಜ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.